ಹಲೋ ಫ್ರೆಂಡ್ಸ್, ಇವತ್ತು ನಾನು ಸಾಬುದಾನ ಮೊಸರು ಕಿಚಡಿ ದಹಿಯಿಂದ ಮಾಡ್ತಕ್ಕಂಥ ಒಂದು ಕಿಚಡಿ ಮಾಡ್ತಾಯಿದ್ದೀನಿ. ತುಂಬ ದಿವಸ ಆಯಿತು ವಿಡಿಯೋ ಮಾಡಿರಲಿಲ್ಲ. ಸೊ ಈಗ ಅದಕ್ಕೋಸ್ಕರ 1 ಕಪ್ಪಷ್ಟು ನಾನು ಸಾಬುದಾನೆಯನ್ನು ನೀರಲ್ಲಿ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಅದನ್ನು ನೆನೆಸಿಟ್ಕೋಬೇಕು. ಓವರ್ ನೈಟ್ ನೆನೆಸ್ಬೋದು ಅಥವಾ ಒಂದು 4 to 5 hours ನೆನೆಸ್ಕೋಬೇಕಾಗುತ್ತೆ. ತೊಳೆದ್ಬಿಟ್ಟು ಈಗ ನಾನು ಫ್ರೆಶ್ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೆಳಗ್ಗೆವರೆಗೂ ನೆನೆಸಿಟ್ಕೊಳ್ತಾ ಇದ್ದೀನಿ. ನಾನು ಈ ಥರ ನೆನೆಸಿಟ್ಕೋಬೇಕು. ನೆನೆಸಿದ್ರೆ ಚೆನ್ನಾಗಿ ಆಗುತ್ತೆ ಮಾಡಲಿಕ್ಕೆ ಮೊಸರು ರೈಸ್. ಸೊ ಆ ನಂತರ ನೆನೆಸಿಟ್ಕೊಂಡಿರೋದು ಬೆಳಗ್ಗೆ ಅದನ್ನು ಈ ಥರ ಒಂದು ಸ್ಟೀಮರ್ಗೆ ಹಾಕ್ಕೊಳ್ಬೇಕು. ಸ್ಟೀಮರ್ಗೆ ಹಾಕಿ ಅದನ್ನು ಸ್ಟೀಮ್ ಮಾಡ್ಕೋಬೇಕು. ಅದನ್ನು ನೀರಲ್ಲಿ ಹಾಕಿ ಬೇಯಿಸಿದರೆ ಅಷ್ಟೊಂದು ಇದಾಗೋದಿಲ್ಲ, ತುಂಬ ಅಂಟಾಗುತ್ತೆ, ಆಮೇಲೆ ಜಾಸ್ತಿ ಬೇಯುತ್ತೆ, ಈ ಥರ ಆಗುತ್ತೆ. ಸೊ ಇದನ್ನು ನಾವು ಒಂದು ಸ್ಟೀಮರ್ಲಿಟ್ಟು ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಒಂದು 10 ರಿಂದ 15 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಈ ಥರ ಬೇಯಿಸ್ಕೊಂಡು ಅದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಂಡಾಗ ಏನಾಗುತ್ತೆ, ಅದು ಚೆನ್ನಾಗಿ ಬೆಂದಿರುತ್ತೆ. ಆ ಥರದ ಒಂದು ಸಾಬುದಾನದ್ದು ಮೊಸರು ಕಿಚಡಿ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಇದು ಬೆಂದಿರ್ತಕ್ಕಂಥದ್ದು. ಈಗ ಇದಕ್ಕೆ ನಾವು ಮಸಾಲೆಯನ್ನು ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಉದುರಾಗಿದೆ. ಸೊ ಅದರಿಂದ ತಕ್ಕೊಂಡ್ಮೇಲೆ ಸ್ವಲ್ಪ 1 ಗ್ಲಾಸಷ್ಟು ತಣ್ಣೀರು ಹಾಕಿ ಸೋಸ್ಕೊಂಡ್ರು ಆಗುತ್ತೆ. ಇಲ್ಲಾಂದರೆ ಹಾಗೆ ಇದು ಮಾಡ್ಕೊಬೋದು. ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ, ಆನಂತರ ಕಡಲೆಬೇಳೆ ಅದೆಲ್ಲ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಆನಂತರ ಇದು ಪ್ರೋಟೀನ್ ರಿಚ್ ಮಾಡಿರ್ತಕ್ಕಂಥದ್ದಾಗಿರೋದು. ಇದಕ್ಕೆ ನಾನು 1 ಕಪ್ಪಷ್ಟು ಶೇಂಗಾ ಬೀಜ ಹಾಕ್ಕೊಳ್ತೀನಿ. ಸೊ ಪ್ರೋಟೀನ್ ಅಂಶ ಜಾಸ್ತಿ ತೊಗೋಬೇಕು ಇಂಟೇಕು. ಹಾಗಾಗಿ ಸ್ವಲ್ಪ ಶೇಂಗಾ ಬೀಜ, ಕರಿಬೇವು, ಆನಂತರ ಸ್ವಲ್ಪ ಶುಂಠಿ, ಒಂದು 1/4 ಇಂಚು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಬೇಯಿಸ್ಕೋಬೇಕು. ಸ್ವಲ್ಪ ಹಿಂಗೆ ಹಾಕ್ಕೊಳ್ಬೇಕು. ಅದು ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೊಂಡಾಗಿದೆ. ಈಗ ಈ ಥರ ಆಗಿದೆ. ಸೊ ಸ್ಟವ್ ಆಫ್ ಮಾಡಿಬಿಟ್ಟು ಈರುಳ್ಳಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಬೇಕು. ಅದು ಏನು ಜಾಸ್ತಿ ಹೀಟ್ ಆಗೋ ಅಷ್ಟು ಅವಶ್ಯಕತೆ ಇಲ್ಲ. ಸ್ವಲ್ಪ ತವಾ ಬಿಸಿ ಇರ್ತದಲ್ಲ, ಆ ಒಂದು ಇದರಲ್ಲೇ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಒಗ್ಗರಣೆ ರೆಡಿಯಾಗಿದೆ. ಅದಕ್ಕೆ ಬೇಯಿಸಿರ್ತಕ್ಕಂಥ ಒಗ್ಗರಣೆ ಹಾಕ್ಕೊಳ್ಬೇಕು. ಆನಂತರ ಬೆಳ್ಳುಳ್ಳಿನ ಒಗ್ಗರಣೆಯಲ್ಲಿ ಹಾಕಬಾರ್ದು, ಅದನ್ನು ಹಸಿದೆ ಹಾಕ್ಕೋಬೇಕು. ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕ್ಕೊಳ್ಬೇಕು. ಈ ಥರ ಒಗ್ಗರಣೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಎಷ್ಟು ತೆಳು ಬೇಕೋ ಆ ಒಂದು ಹದದಲ್ಲಿ ಮೊಸರನ್ನು ಹಾಕಿ ಅದನ್ನು ಕಲಿಸ್ಕೋಬೇಕಾಗುತ್ತೆ. ನಂತರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಬುದಾನ ದಹಿ ಕಿಚಡಿ. ಸೊ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವೆರಿ ಟೇಸ್ಟಿಯಾಗಿರ್ತಕ್ಕಂಥ ಮತ್ತು ಪ್ರೋಟೀನ್ ರಿಚ್ ಇರ್ತಕ್ಕಂಥ ಒಂದು ಸಾಬುದಾನ ಕರ್ಡ್ಸ್ ಕಿಚಡಿ ರೆಡಿ ಆಗ್ತಾಯಿದೆ. ನೋಡಿ ಯಾವ ಥರ ಆಗಿದೆ. ಸೊ ಈಗ ಆನಂತರ ಮೊಸರು ಹಾಕ್ಕೊಂಡಾದ್ಮೇಲೆ ಒಂದು ಅರ್ಧ ದಾಳಿಂಬೆ ಬೀಜವನ್ನು ಹಾಕ್ಕೊಳ್ಬೇಕು. ಇದು ಸಹಿತ ಐರನ್ ಅಂಶ ಜಾಸ್ತಿ ಇದೆ. ಸೊ ಪ್ರೋಟೀನು ಮತ್ತು ಐರನ್ ಅಂಶ ಹೆಚ್ಚಾಗಿರ್ತಕ್ಕಂಥ ಒಂದು ನ್ಯೂಟ್ರಿಷಿಯಸ್ ಆಗಿರ್ತಕ್ಕಂಥ ಒಂದು ದಹಿ ಕಿಚಡಿ, ಮೊಸರು ಕಿಚಡಿ ರೆಡಿಯಾಗಿದೆ. ಸೊ ಅದರೊಟ್ಟಿಗೆ ಕೋಡುಬೇಳೆ. ಸೊ ಇದನ್ನು ನೀವು ಹೀಗೆ ಮನೇಲಿ ಒಮ್ಮೆ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಥ್ಯಾಂಕ್ ಯು.